ಕೋಲಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯುತ್ತಾ ಅನ್ನುವಂತಹ ಒಂದು ಸಹಜ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೋಲಾರದ ಇಬ್ಬರು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರ್ತಾರಾ? ಕೋಲಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಒಂದು ಘಟಿಸುತ್ತಾ ಅನ್ನುವಂತಹ ಒಂದು ಬೆಳವಣಿಗೆ ಸದ್ಯ ಮೂಡ್ತಾ ಇದೆ. ಕೋಲಾರದ ಇಬ್ಬರು ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಅದಕ್ಕೆ ಸಂಬಂಧಿಸಿದವಾಗಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇದೆಯಾ? ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಒಂದು ಆಪರೇಷನ್ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕನ ಸಮ್ಮುಖದಲ್ಲಿ ಮಾತುಕತೆ ಆಗ್ತಾ ಇದೆ. ಸಿಎಂ ಡಿಸಿಎಂ ಬಳಿ ಇಬ್ಬರು ಜೆಡಿಎಸ್ ಶಾಸಕರು ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಒಪ್ಪಿಗೆ ಸೂಚಿಸಿದ್ದಾರೆ. ಮುಳಬಾಗಿಲು ಕ್ಷೇತ್ರದಲ್ಲಿ ಕೊತ್ತೂರು ಸೂಚಕರಾಗಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಈ ರೀತಿಯ ರಾಜಕೀಯ ಬೆಳವಣಿಗೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಮುಂಚೆಯೇ ಜೆಡಿಎಸ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೇಳಿದ್ರು ಈ ಹಿಂದೆ ಕೂಡ ಜೆಡಿಎಸ್ ನಿಂದ ಹಲವರು ಬರೋದಕ್ಕೆ ರೆಡಿ ಇದ್ದಾರೆ, ಅವರೆಲ್ಲರನ್ನು ಕೂಡ ಸದ್ಯದಲ್ಲೇ ಬರಮಾಡ್ಕೊಳ್ತೀವಿ ಅಂತ. ಆದ್ರೆ ಈಗ ಅಂತಹದ್ದೊಂದು ಬೆಳವಣಿಗೆ ಸದ್ಯ ಚುರುಕನ್ನ ಪಡ್ಕೊಂಡಿರುವಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ. ಸುದ್ದಿಗಳು ಊಹಾಪೋಹಗಳ ಹರಿದಾಡುತ್ತೆ, ಆದ್ರೆ ಈ ಸುದ್ದಿಗೆ ಬೆನ್ನೆಲುಬಾಗಿ ಏನೆಲ್ಲ ಅಂಶಗಳು ಹೊರಗೆ ಬರ್ತಾ ಇದೆ? ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕೋಲಾರ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯ ಏನು ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಜೆಡಿಎಸ್ಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥದ್ದು ಸದ್ಯ ಕಾಂಗ್ರೆಸ್ ಶಾಸಕರಿಂದಲೇ ಬಯಲಾಗಿರುವಂತ ವಿಚಾರ. ಅಂದ್ರೆ ಇಬ್ಬರು ಜೆಡಿಎಸ್ ಶಾಸಕರು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಒಂದು ಶ್ರೀನಿವಾಸಪುರದ ಹಿರಿಯ ಶಾಸಕ ವೆಂಕಟೇಶ್ವರ ರೆಡ್ಡಿ, ಜೊತೆಗೆ ಇದೇ ಮೊದಲ ಬಾರಿಗೆ ಗೆದ್ದಿರುವಂತ, ಅದರಲ್ಲೂ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಅಂತಾನೆ ಹೇಳುವಂತ ಏನು ಮುಳಬಾಗಿಲಿನ ಶಾಸಕ ಸಮೃದ್ಧಿ ಮಂಜುನಾಥ್, ಇಬ್ಬರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ. ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ಶಾಸಕರ ಸಚಿವರ ಸಮ್ಮುಖದಲ್ಲೇ ಈ ಒಂದು ಬೆಳವಣಿಗೆಗಳು, ಜೊತೆಗೆ ಒಂದು ಸುತ್ತಿನ ಸಭೆ ನಡೆದಿದೆ ಅನ್ನೋ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು. ಅದರಂತೆ ಏನು ಆಹಾರ ಸಚಿವ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಈಗಾಗಲೇ ಡಿಸಿಎಂ ಮತ್ತೆ ಸಿಎಂ ಅವರನ್ನ ಇಬ್ಬರು ಶಾಸಕರ ಜೊತೆಗೆ ಒಂದು ಸಭೆ ನಡೆದಿದೆ ಅನ್ನೋ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಈಗಾಗಲೇ ಸಚಿವ ಮುನಿಯಪ್ಪನವರು ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಕಾಂಕ್ಷಿ, ಜೊತೆಗೆ ಸಮೃದ್ಧಿ ಮಂಜುನಾಥ್ ಜೆಡಿಎಸ್ ನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಈಗಾಗಲೇ ಮೈತ್ರಿ ಅಭ್ಯರ್ಥಿ ನಾನೇ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಈ ಬೆಳವಣಿಗೆ ಏನಿದೆ ಇದು ಒಂದು ರೀತಿಯಲ್ಲಿ ಕೋಲಾರ ಜಿಲ್ಲೆಯ ಮಟ್ಟಿಗೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಪ್ಲಾನ್ ನಡೆದಿದೆಯಾ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಇಬ್ಬರು ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮೂಲಕ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ, ಅಥವಾ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವರು ಆಗಿರ್ತಕ್ಕಂಥ ಮುನಿಯಪ್ಪನವರಿಗೆ ಶಾಕ್ ಕೊಡೋದಕ್ಕೆ ಈ ಒಂದು ಪ್ಲಾನ್ ನಡೀತಾ ಇದೆ ಅನ್ನುವಂತ ಅನುಮಾನಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಮುನಿಯಪ್ಪನವರ ಏನು ಈ ಪ್ಲಾನ್ ಏನಿದೆ ಇದು ಕಾಂಗ್ರೆಸ್ ಶಾಸಕರೇ ಬಯಲು ಮಾಡಿರುವ ಹಿನ್ನೆಲೆ, ಜೊತೆಗೆ ಇದರ ಹಿನ್ನೆಲೆ ಏನು ಅನ್ನೋ ಒಂದು ಲೆಕ್ಕಾಚಾರಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮುನಿಯಪ್ಪನವರಿಗೆ ಟಾಂಗ್ ಕೊಡೋದಕ್ಕೆ ಕೆಲ ರಮೇಶ್ ಕುಮಾರ್ ಬಣದ ಶಾಸಕರು ಸೇರಿದಂತೆ ಮುಖಂಡಗಳು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕೊತ್ತೂರು ಮಂಜುನಾಥ್ ಹೇಳುವ ಪ್ರಕಾರ, ನಾನು ಸೂಚಕರಾಗಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಸಹಿ ಮಾಡ್ತೇನೆ, ಅವರು ಏನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆಗೋದಕ್ಕೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿದಂತ ಸಂದರ್ಭದಲ್ಲಿ ನಾನು ಸೂಚಕರಾಗಿ ಅವ್ರಿಗೆ ಸಹಿ ಮಾಡ್ತೇನೆ, ಜೊತೆಗೆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ವೆಂಕಟೇಶ್ವರ ರೆಡ್ಡಿ ಅವರಿಗೆ ರಮೇಶ್ ಕುಮಾರ್ ಅವರು ಸೂಚಕರಾಗಿ ಸಹಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಆ ಮೂಲಕ ಕೋಲಾರ ರಾಜಕೀಯ ಬೆಳವಣಿಗೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಆಪರೇಷನ್ ಮತ್ತೊಂದು ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದಾರ ನಾಯಕರು ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ವಿದ್ಯೆ ಜೊತೆ ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗೆ. ಸಹಜವಾಗಿ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸ್ಕೊಳ್ತಾ ಇರೋ ಈ ಹೊತ್ತಿನಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೂ ಕೂಡ ಈ ರೀತಿಯ ಪ್ಲಾನ್ಗಳನ್ನ ಮಾಡಬಹುದು, ಅಥವಾ ಅದಕ್ಕೆ ಪೂರಕವಾದಂತಹ ಒಂದು ತಯಾರಿಗಳು ಕೂಡ ಆಗಿರಬಹುದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಹೋಗ್ಲಿಕ್ಕೆ ಇಬ್ಬರು ಶಾಸಕರು ಸದ್ಯ ರೆಡಿ ಇದ್ದಾರಾ? ಕಾದು ನೋಡಬೇಕು.